4 ದಿನ ಎಣ್ಣೆ ತಪ್ಪು ಇಲ್ಲದೆ ಇದ್ರೆ ನಾನೇನು ಸತ್ತೋಗ್ಬಿಡ್ತಾ ಇದ್ದ. ಅದೇನು ಪ್ರೋಟೀನ ವಿಟಮಿನ ಅನ್ಯಾಯವಾಗಿ ಬಂದು ತಗ್ಲಾಕೊಂಡ್ಬಿಟ್ನಲ್ಲೋ. ಈಗ ಮಗು ಹೋಗಿ ಅವ್ರ ಅಮ್ಮನ ಹತ್ರ ನನ್ನ ಫ್ರಿಡ್ಜಲ್ಲಿ ನೋಡಿದೆ ಅಂತ ಹೇಳ್ಬಿಟ್ರೆ. ಯಾಕೋ ಯಾವಾಗಲೂ ಡೌಟಲ್ಲೇ ಇರ್ತೀಯ? ಸ್ವಲ್ಪ ಆದ್ರೂ ಕಾನ್ಫಿಡೆನ್ಸ್ ಇರಬೇಕು. ಹೇಳ್ಬಿಟ್ರೆ ಅಲ್ಲ, ಹೇಳೇ ಹೇಳ್ತಾಳೆ. ನಾನು ಹೇಳಲಿಲ್ವಾ? ಆಂಟಿ, ಪಾಪು ಹೇಳ್ತಾ ಇರೋದು ನಿಜಾನಾ? ಏನ್ ಹೇಳಿದ್ಲು ಆಂಟಿ? ನಿಮ್ ಮನೆ ಫ್ರಿಡ್ಜ್ ಅಲ್ಲಿ ಏನಿಲ್ಲ ಏನಿಲ್ಲ ಏನಿಲ್ಲ. ಅಮ್ಮ ಇದೆ, ನಾನು ನೋಡ್ದೆ. ಮಕ್ಕಳು ಸುಳ್ಳು ಹೇಳಲ್ಲ ವೆಂಕಿ. ಆಂಟಿ ಅದು ಕೇಕು ನಾನು ನೋಡ್ದೆ. ದೊಡ್ಡದು ಹುಡ್ಗಿ ಬೊಂಬೆ ಕೇಕು ನಾನು ನೋಡ್ದೆ. ಅಪ್ಪ ಗಣೇಶ, ನನ್ನ ಕಾಪಾಡ್ಬಿಟ್ಟೆ. ಅಮ್ಮ ನನ್ ಕೇಕ್ ಬೇಕು. ಕೊಡಿಸ್ತೀನಿ ಇರೋ ಪುಟ್ಟ. ವೆಂಕಿ, ಸ್ವಲ್ಪ ಕೇಕ್ ಅಂತೆ ಕೊಡೋ. ಇವಳು ಕಾಟ ತಡಿಯಕ್ ಆಗ್ತಿಲ್ಲ ಕಣೋ. ಅಮ್ಮ ಅದ್ರ ತಲೆ ಬೇಕು, ತಲೆ. ಆಯ್ತಾಯ್ತು, ಕೊಡೋ ವೆಂಕಿ. ಆಂಟಿ, ಅದು ನನ್ನ ಫ್ರೆಂಡ್ ಬರ್ತ್ಡೇಗೆ ಸರ್ಪ್ರೈಸ್ ಕೊಡಕ್ ಮಾಡಿರೋದು. ತಲೆ ಕಟ್ ಮಾಡ್ಬಿಟ್ಟು ಕೇಕ್ ಕೊಟ್ರೆ ಚೆನ್ನಾಗಿರುತ್ತಾ ಹೇಳಿ? ಹೋಗ್ಲಿ, ತಲೆ ಬೇಡ, ಕಾಲಾದ್ರೂ ಕೊಡಪ್ಪ. ಕಾಲಿಲ್ದೆ ಕೊಟ್ರೆ ನನ್ನ ಫ್ರೆಂಡು ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ ಆಂಟಿ, ಬೇಜಾರ್ ಮಾಡ್ಕೊಂಡ್ಬಿಡ್ತಾನೆ. ಇಡೀ ರೋಡೆ ಸೀಲ್ ಡೌನ್ ಆಗಿ ಕೂತಿದೆ. ಈ ಟೈಮಲ್ಲಿ ಯಾವ ಫ್ರೆಂಡ್ ತಗೊಂಡೋಗಿ ಕೊಡ್ತೀಯಾ? ಮಗು ಹಠ ಮಾಡ್ತಿದೆ, ಅದಕ್ಕಾದ್ರೂ ಸ್ವಲ್ಪ ಕೊಡೋದ್ ಬೇಡ್ವಾ? ಮೌ, ನಿನ್ಗೇನಾದ್ರು ತಲೆಯಲ್ಲಿ ಬುದ್ಧಿ ಇದೆಯಾ? ಗಂಡ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ, ಡೂಪ್ಲೆಕ್ಸ್ ಮನೆ ಇದೆ, ಇನೋವಾ ಕಾರ್ ಇದೆ, ಕಾರ್ ಪಾರ್ಕ್ ಮಾಡಕ್ಕೆ ಜಾಗ ಇದೆ. ಅಂತದ್ರಲ್ಲಿ ಮನೆಗೆ ಹೋಗ್ಬಿಟ್ಟು ಕೇಕ್ ಕೊಡು ಕೇಕ್ ಕೊಡು ಕೇಕ್ ಕೊಡು ಅಂತ ಕೇಳ್ತಾರೆ. ನಾಚಿಕೆ ಆಗಲ್ಲ ನಿನ್ಗೆ? ನಿಮ್ಮಂತವ್ರಿಂದಲೇ ದೇಶದ GDP ಬಿದ್ದೋಗಿರೋದು. ಪಾಕಿಸ್ತಾನ ಪದೇ ಪದೇ ನಮ್ಮ ಮೇಲೆ ಕಿರಿಕ್ ಮಾಡ್ತಾ ಇರೋದು. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿರೋದು. ಅಷ್ಟೇ ಯಾಕೆ, ಇಡೀ ಪ್ರಪಂಚಕ್ಕೆ ಕರೋನಾ ಬಂದು ಜನ ಎಲ್ಲ ಸಾಯ್ತಾ ಇರೋದು ನಿನ್ನಿಂದಲೇ. ಇಡೀ ಬೆಂಗಳೂರು ಲಾಕ್ ಡೌನ್ ಆಗಿರೋದು ನಿನ್ನಿಂದಲೇ. ನಮ್ ರೋಡ್ ಸೀಲ್ ಡೌನ್ ಆಗಿರೋದು ನಿನ್ನಿಂದಲೇ ನಿನ್ನಿಂದಲೇ ನಿನ್ನಿಂದಲೇ. ಮನೇಲಿ ಇದ್ದು ಇದು ಹೋಗಿದ್ಯಾ ನೀನು? ಬಾ ಪುಟ್ಟ, ನಾನೇ ನಿನ್ ಕೇಕ್ ಮಾಡ್ಕೊಡ್ತೀನಿ. ಹೋಗಮ್ಮ, ನಾನೇನ್ ಮಾತಾ ಕರ್ದಿದ್ದ. ಅಯ್ಯೋ, ಈಗ ಬ್ಯಾಲೆನ್ಸ್ ಮಾಡ್ಬಿಟ್ಟೆ. ಅಯ್ಯೋ.